ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಶರಣ್ಯ. ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಸಪ್ತಮಿ 5/1/2021 ಇಸವಿ ಮಂಗಳವಾರ. ನಕ್ಷತ್ರ ಉತ್ತರ. ಮುಖ್ಯಾಂಶಗಳು: ಗ್ರಾಮ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ಶ್ರಮದಾನ. ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಭಿನಂದನೆ. ಸುದ್ದಿಯ ವಿವರ. ಗ್ರಾಮದ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಎಂಬ ಪರಿಕಲ್ಪನೆಯೊಂದಿಗೆ ಮಾದರಿ ಗ್ರಾಮದ ಕನಸು ಹೊತ್ತ ನೂತನ ಗ್ರಾಮ ಪಂಚಾಯಿತಿ ಸದಸ್ಯ ಹಂಚಲಿ ರಾಘವೇಂದ್ರರವರ ಶಾಲೆಯ ಬಗ್ಗೆ ಇರುವ ಕಾಳಜಿ ಮಾದರಿಯಾದುದು ಎಂದು ಕಾವಡಿ PACSನ ನಿರ್ದೇಶಕ ಬೇಗಾನೆ ಅಶೋಕ್ ಹೇಳಿದರು. ಅಡ್ಗದ್ದೆ ಗ್ರಾಮ ಪಂಚಾಯಿತಿ ಕಾವಡಿ ಗ್ರಾಮದ ಉಳುವೆಬೈಲು ಸರಕಾರಿ ಶಾಲೆಯಲ್ಲಿ ಭಾನುವಾರ ಕೈಗೊಂಡ ಶ್ರಮದಾನದ ನಂತರ ಮಾತನಾಡಿದರು. ಚುನಾವಣೆಯಲ್ಲಿ ಹಣ, ಹೆಂಡ, ಜಾತಿಯನ್ನು ಚುನಾವಣಾ ಅಸ್ತ್ರವಾಗಿ ಬಳಸದೆ ಅಭಿವೃದ್ಧಿಯ ಭರವಸೆ ನೀಡಿ ಚುನಾವಣೆ ಎದುರಿಸಿದ್ದ ಇವರು ಗೆಲುವಿನ ನಂತರ ಸಂಭ್ರಮಾಚರಣೆ ನಡೆಸದೆ ಗ್ರಾಮದ ಅಭಿವೃದ್ಧಿಯೇ ಗ್ರಾಮದ ಸಂಭ್ರಮ ಎಂದು ತಮ್ಮ ಊರಿನ ಮತಕೇಂದ್ರ ಸರಕಾರಿ ಶಾಲೆಯನ್ನು ಸ್ವಚ್ಛಗೊಳಿಸಿದ್ದಾರೆ. ಕಾವಡಿ ಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿ ಮಾಡುವ ಸಂಕಲ್ಪ ಕೈಗೊಂಡಿರುವುದು ಹೆಮ್ಮೆಯ ವಿಚಾರ. 7 ದಶಕ ಇತಿಹಾಸ ಹೊಂದಿರುವ ಶಾಲೆಯಲ್ಲಿ ಹರಿಹರಪುರ ಮಠದ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ವ್ಯಾಸಂಗ ಮಾಡಿದ ಶಾಲೆಯಾಗಿದೆ. ಇದೀಗ ವಿದ್ಯಾರ್ಥಿಗಳ ಕೊರತೆಯಿಂದ ಶಾಲೆ ಮುಚ್ಚಿದೆ. ಮುಂದಿನ ದಿನದಲ್ಲಿ ಆಂಗ್ಲ ಮಾಧ್ಯಮವನ್ನು ಆರಂಭಿಸಲು ಸರಕಾರಕ್ಕೆ ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ ಎಂದರು. ನೂತನ ಗ್ರಾಮ ಪಂಚಾಯಿತಿ ಸದಸ್ಯ ಹಂಚಲಿ ರಾಘವೇಂದ್ರ ಮಾತನಾಡಿ, ವಿದ್ಯಾರ್ಥಿಗಳ ಕೊರತೆಯಿಂದ ಮುಚ್ಚಿರುವ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ತಾವು ಓದಿದ ಶಾಲೆ ಮತ್ತೆ ಆರಂಭಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ ಎಂದರು. ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಗೋಡೆ ಹಾಗೂ ಕಾಂಪೌಂಡ್ಗೆ ಸುಣ್ಣ ಬಳಿಯಲಾಯಿತು. ಶ್ರಮದಾನದಲ್ಲಿ ಸುರೇಶ್ ಚಂದ್ರ, ಶಿವಾನಂದ, ಕೃಷ್ಣಮೂರ್ತಿರಾವ್, ಶಿವಾಜಿ, ವಿಘ್ನೇಶ್ ಮತ್ತಿತರರು ಇದ್ದರು. ಮತದಾರರು ಆಶೀರ್ವದಿಸಿರುವುದನ್ನು ಮರೆಯದೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕು ಎಂದು ಶಾಸಕ TD ರಾಜೇಗೌಡ ಹೇಳಿದರು. ಪಟ್ಟಣದ ಶಾರದಾ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಭಾನುವಾರ ಏರ್ಪಡಿಸಿದ್ದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರ ಅಭಿನಂದನಾ ಸಭೆಯಲ್ಲಿ ಸದಸ್ಯರನ್ನು ಅಭಿನಂದಿಸಿ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯರು ಜನರಿಗೆ ಹತ್ತಿರವಾಗಿರುವ ಜನ ಪ್ರತಿನಿಧಿಯಾಗಿದ್ದಾರೆ. ಸಾರ್ವಜನಿಕರ ಕೆಲಸವನ್ನು ಮಾಡಿಕೊಡುವ ಮೂಲಕ ಕೈಲಾದ ಸೇವೆಯನ್ನು ನೀಡಬೇಕು. ಸರಕಾರದ ಸವಲತ್ತುಗಳ ಅರ್ಹರಿಗೆ ದೊರಕಿಸುವತ್ತ ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕು ಎಂದರು. ಕಾಂಗ್ರೆಸ್ ಮುಖಂಡ KM ರಮೇಶ್ ಭಟ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಸದಸ್ಯರು ಗ್ರಾಮದ ಅಭಿವೃದ್ಧಿಗೆ ಪ್ರಯತ್ನ ನಡೆಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾಗದ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅಭಿನಂದಿಸಲಾಯಿತು. ಕಾಂಗ್ರೆಸ್ ಮುಖಂಡರಾದ ನಟರಾಜ್, ಶಿವಮೂರ್ತಿ, ಲ್ಯಾಬ್ ದಿನೇಶ್ ಶೆಟ್ಟಿ, HK ದಿನೇಶ್ ಹೆಗ್ಡೆ, KR ವೆಂಕಟೇಶ್, ಶಕೀಲಾ ಗುಂಡಪ್ಪ ಮತ್ತಿತರರು ಇದ್ದರು. ತಾಲೂಕಿನ ಬಹುತೇಕ ಭಾಗದಲ್ಲಿ ಸತತ 2ನೇ ದಿನವಾದ ಸೋಮವಾರ ಮಧ್ಯಾಹ್ನ ನಂತರ ಮತ್ತೆ ಅಕಾಲಿಕ ಮಳೆಯಾಗಿದೆ. ಜನವರಿ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಮಳೆ ಆಗುವುದಿಲ್ಲ. ಈ ವರ್ಷ ಅಕಾಲಿಕ ಮಳೆ ರೈತರಿಗೆ ಸಾಕಷ್ಟು ಅನಾನುಕೂಲ ಮಾಡಿದೆ. ಕಾಫಿ ಕೊಯ್ಲು ಮತ್ತು ಕೊಯ್ಲು ಮಾಡಿ ಒಣಗಿಸಲು ಹರಡಿರುವ ಕಾಫಿ ಹಣ್ಣು ಒಣಗಿಸಲಾಗುತ್ತಿಲ್ಲ. ಅಕಾಲಿಕ ಮಳೆಗೆ ಕಾಫಿ ಗಿಡದಲ್ಲಿ ಮೊಗ್ಗು ಬರುತ್ತಿದ್ದು ಕೊಯ್ಲು ಮಾಡಲು ಅಡ್ಡಿಯಾಗಿದೆ. ಅಡಕೆ ಕೊಯ್ಲು ಮುಗಿಯುವ ಹಂತದಲ್ಲಿದ್ದು ಅಡಕೆ ಕೊಯ್ಲಿಗೆ ಮಳೆ ಅಡ್ಡಿಯಾಗಿದೆ. ಹಣ್ಣಾದ ಅಡಕೆ ಒಣಗಿಸಲು ಹರಡಲಾಗಿದ್ದು ಅದು ಸಹ ಮಳೆಗೆ ಸಿಲುಕಿದೆ. ಭತ್ತದ ಕಟಾವು ಸಹ ಅಂತಿಮ ಹಂತದಲ್ಲಿದ್ದು ಕಟಾವು ಮಾಡಿದ ಭತ್ತದ ಪೈರು ಮಳೆಗೆ ಸಿಲುಕಿದೆ. ಪ್ರವಾಸಿಗರ ಪರದಾಟ. ಶ್ರೀ ಶಾರದಾ ಪೀಠಕ್ಕೆ ಭೇಟಿ ನೀಡಿರುವ ಪ್ರವಾಸಿಗರು ದಿಢೀರ್ ಮಳೆಯಿಂದ ಪರದಾಡಿದರು. ಸಂತೆಯ ದಿನವಾಗಿದ್ದು ಸಂತೆ ವ್ಯಾಪಾರಸ್ಥರು ಮಳೆಯಿಂದ ತೊಂದರೆಗೆ ಒಳಗಾದರು. ಮಳೆಯಿಂದ ಪಟ್ಟಣದಲ್ಲಿ ಸಂಚಾರ ಕುಸಿದಿತ್ತು. ಮೆಣಸೆ ಗ್ರಾಮ ಪಂಚಾಯಿತಿ ಕಲ್ಕಟ್ಟೆಯ ಶಾರದಾ 62 ವಯಸ್ಸು ಸೋಮವಾರ ನಿಧನರಾದರು. ಮೃತರು ಮೆಣಸೆ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಮಂಜುನಾಥ್ ಸೇರಿದಂತೆ 2 ಪುತ್ರರನ್ನು ಅಗಲಿದ್ದಾರೆ. ಅಡಕೆ ಧಾರಣೆ. ಶಿವಮೊಗ್ಗ ಮ್ಯಾಮ್ಕೋಸ್ ಹಸ 51,300 ರಿಂದ 70,040, ಬೆಟ್ಟೆ 43,629 ರಿಂದ 44,529, ರಾಶಿ ಇಡಿ 35,389 ರಿಂದ 40,699,
ಗೊರಬಲು 27,998ರಿಂದ 31,099. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಕ್ಕೆ ವಾಟ್ಸ್ಆ್ಯಪ್ ಮಾಡಿ. ಧನ್ಯವಾದಗಳು.